ಲವ್ ಜಿಹಾದ್ ಅನ್ನೋದೇ ಇಲ್ಲವಂತೆ. ಇದೊಂದು ಪರಿಶುದ್ಧ ಪ್ರೇಮವಂತೆ. ಹಿಂದೂ ಹೆಣ್ಣು ಮಕ್ಕಳಿಗೆ ಮಾಡುವ ಅವಮಾನವಂತೆ. ಶುರುವಾಗಿದೆ ಸೆಕ್ಯುಲರುಗಳ ಹೊಸ ವರಾತ. ಇತ್ತೀಚೆಗೆ ಬಯಲಾದ TCS ಕಾರ್ಪೊರೇಟ್ ಜಿಹಾದ್ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ. ಮುಸ್ಲಿಂ ಮ್ಯಾನೇಜರ್ಗಳು ಹೇಗೆ ಹಿಂದೂ ಯುವತಿಯರನ್ನ ಬಲೆಗೆ ಬೀಳಿಸಿಕೊಂಡಿದ್ರು ಅನ್ನೋದು. ಇನ್ನು ಹುಬ್ಬಳ್ಳಿಯ ಜಿಮ್ ಜಿಹಾದ್ ಬಗ್ಗೆನೂ ನಿಮಗೆ ಗೊತ್ತು. ಕುಟುಂಬದ ಪರಿಚಯವನ್ನೇ ಮಿಸ್ಯೂಸ್ ಮಾಡಿಕೊಂಡ ಸಮೀರ್ ಹೇಗೆ ಹಿಂದೂ ಯುವತಿಯ ಜೊತೆ ಚೆಲ್ಲಾಟ ಆಡಿದ್ದ ಅನ್ನೋದನ್ನು ನೋಡಿದ್ದೀರಿ. ಇಂಥ ನೂರಾರು ಪ್ರಕರಣಗಳು ದೇಶದಲ್ಲಿ ದಿನನಿತ್ಯ ರಿಪೋರ್ಟ್ ಆಗ್ತಾನೇ ಇವೆ. ಸಂತ್ರಸ್ತರಿಂದ ಹಿಡಿದು ತನಿಖಾಧಿಕಾರಿಗಳ ತನಕ ಎಲ್ಲರೂ ಇದನ್ನು ಲವ್ ಜಿಹಾದ್ ಅಂತಾನೆ ಅನುಮಾನಿಸುತ್ತಿದ್ದಾರೆ. ಇದು ಸಾಬೀತು ಕೂಡ ಆಗಿದೆ. ಇಷ್ಟಾದ್ರೂ ದೇಶದ ಕೆಲ ಲಿಬರಲ್ ಪತ್ರಕರ್ತರಿಗೆ ಇದು ಕಾಣಿಸೋದೇ ಇಲ್ಲ. ಲವ್ ಜಿಹಾದ್ ಅನ್ನೋದೇ ಇಲ್ಲ ಅನ್ನೋದು ಇಂಥವರ ವಾದ. ಇವರ ಪೈಕಿ ಆರ್ಫಾ ಖಾನಂ ಕೂಡ ಒಬ್ಬರು. ಲವ್ ಜಿಹಾದ್ ಅಂತ ಏನೂ ಇಲ್ಲ, ಅದು ಹಿಂದೂ ಮಹಿಳೆಯರ ಆಯ್ಕೆ ಮತ್ತು ಸ್ವಾಯತ್ತತೆಗೆ ಮಾಡುವ ಅವಮಾನ. ಇದು ದ ವೈರ್ ನ ಸೀನಿಯರ್ ಎಡಿಟರ್ ಆರ್ಫಾ ಖಾನಂ ಶೇರ್ವಾನಿ ಹೇಳಿಕೆ. ಈಕೆಯ ವಿತಂಡವಾದ ನೋಡಿ. ಲವ್ ಜಿಹಾದ್ ಪದವೇ ಕೋಮುವಾದಿಯಂತೆ. ಮುಸ್ಲಿಂ ಯುವಕ ಹಿಂದೂ ಹುಡುಗಿಯನ್ನು ಪ್ರೀತಿಸಿದರೆ ಅದನ್ನು ಜಿಹಾದ್ ಅಂತ ಕರೆಯೋದೇ ತಪ್ಪಂತೆ. ಇದು ಇಬ್ಬರು ವಯಸ್ಕರ ಪರಿಶುದ್ಧ ಪ್ರೇಮವಂತೆ. ಹಿಂದೂ ಯುವತಿಯರಿಗೆ ಅವಮಾನವಂತೆ. ಲವ್ ಜಿಹಾದ್ ಅಂದರೆ ಹಿಂದೂ ಹೆಣ್ಣು ಮಕ್ಕಳಿಗೆ ಸ್ವಂತ ಬುದ್ಧಿ ಇಲ್ಲ ಅಂತ ಹೇಳಿದ ಹಾಗಂತೆ. ಇದು ಹೆಣ್ಣು ಮಕ್ಕಳ ಆಯ್ಕೆಯನ್ನು ಅವಮಾನ ಮಾಡಿದ ಹಾಗಂತೆ. ಯಾವುದಕ್ಕೂ ಡೇಟಾ ಇಲ್ಲವಂತೆ. ಲವ್ ಜಿಹಾದ್ಗೆ ಸರ್ಕಾರದ ಬಳಿಯೇ ಅಧಿಕೃತ ಡೇಟಾ ಇಲ್ಲ. ಇದು ಬಿಜೆಪಿ RSS ಸೃಷ್ಟಿಸಿದ ಕೋಮುಭೂತ. ನೋಡಿದ್ರಲ್ಲ ಈ ಆರ್ಫಾ ಖಾನಂ ಅನ್ನೋ ಸೋಕಾಲ್ಡ್ ಜಾತ್ಯತೀತ ಪತ್ರಕರ್ತೆಯ ಹೊಸ ನೆರೇಟಿವ್ ಹೇಗಿದೆ ಅಂತ. ಆಕೆಯ ಪ್ರಶ್ನೆ, ಹಿಂದೂ ಹುಡುಗ ಮುಸ್ಲಿಂ ಹುಡುಗಿಯನ್ನು ಮದುವೆಯಾದರೆ ಅದನ್ನು ಲವ್ ಜಿಹಾದ್ ಅಂತ ಯಾಕೆ ಕರೆಯಲ್ಲ? ಈಗ ನೋಡೋಣ ಆಕೆಯ ವಿತಂಡವಾದ ಎಷ್ಟು ಪೊಳ್ಳುತನದಿಂದ ಕೂಡಿದೆ ಅನ್ನೋದನ್ನು. ಡೇಟಾ ಇಲ್ಲ ಅನ್ನೋದು ಸುಳ್ಳು. NIA ಸೇರಿದಂತೆ ಹಲವು ರಾಜ್ಯ ಪೊಲೀಸ್, ಕೇರಳ ಹೈಕೋರ್ಟ್ ಲವ್ ಜಿಹಾದ್ ಪ್ಯಾಟರ್ನ್ಸ್ ಇದೆ ಅಂತ ಒಪ್ಪಿಕೊಂಡಿದೆ. ಹದಿಯಾ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ NIA ತನಿಖೆಗೆ ಆದೇಶಿಸಿತ್ತು. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಗುಜರಾತ್ ಮತಾಂತರ ನಿಷೇಧ ಕಾಯ್ದೆ ತಂದಿದ್ದು ಇದೇ ಕಾರಣಕ್ಕೆ. ಹೆಸರು ಗುರುತು ಮುಚ್ಚಿಟ್ಟು ಪ್ರೀತಿ ಮಾಡೋದು ಯಾಕೆ? ಶ್ರದ್ಧಾ ವಾಕರ್, ನಿಖಿತಾ ತೋಮರ್ ಅವರುಗಳ ಕೇಸ್ ನಮ್ಮ ಮುಂದಿದೆ. ಇಂತಹ ನೂರಾರು ಕೇಸ್ಗಳಲ್ಲಿ ಮುಸ್ಲಿಂ ಯುವಕರು ರಾಹುಲ್, ಆಕಾಶ್ ಅಂತ ಹಿಂದೂ ಹೆಸರು ಹೇಳಿ ತಿಲಕ ಇಟ್ಟು ದೇವಸ್ಥಾನಕ್ಕೆ ಕರೆದೊಯ್ದು ಪ್ರೀತಿಸಿ ಮದುವೆಯಾಗಿದ್ದಾರೆ. ನಂತರ ಮತಾಂತರಕ್ಕೆ ಒತ್ತಡ ಹಾಕಿದ್ದಾರೆ. ಇದು ಆಯ್ಕೆ ಅಲ್ಲ, ವಂಚನೆ ತಾನೆ? ಅವಮಾನವಲ್ಲ, ವಂಚನೆ. ಲವ್ ಜಿಹಾದ್ ಅಂತ ಕರೆದರೆ ಹಿಂದೂ ಯುವತಿಯರಿಗೆ ಅವಮಾನ ಅನ್ನೋ ವಾದದಲ್ಲಿ ಹುರುಳೇ ಇಲ್ಲ. ಇಲ್ಲಿ ಪ್ರಶ್ನೆ ಹಿಂದೂ ಹುಡುಗಿಯ ಬುದ್ಧಿಮತ್ತೆಯದಲ್ಲ. ಸುಳ್ಳು ಹೇಳಿ ಮೋಸ ಮಾಡಿ ಮದುವೆಯಾದರೆ ಅದು ಒಪ್ಪಿಗೆ ಆಗುತ್ತಾ? ಕಾನೂನು ಹೇಳೋದೇನು? ಫ್ರಾಡ್ ವಿಟಿಯೇಟ್ಸ್ ಕನ್ಸೆಂಟ್ ಅಂದರೆ ವಂಚನೆಯಿಂದ ಪಡೆದ ಒಪ್ಪಿಗೆಗೆ ಮಾನ್ಯತೆ ಇಲ್ಲ ಅನ್ನೋದೇ ತಾನೆ. ರಿವರ್ಸ್ ಲವ್ ಜಿಹಾದ್ ಏಕಿಲ್ಲ? ಹಿಂದೂ ಹುಡುಗ ಮುಸ್ಲಿಂ ಹುಡುಗಿಯನ್ನು ಮದುವೆಯಾಗಿ ಆಕೆಯನ್ನು ಹಿಂದೂ ಧರ್ಮಕ್ಕೆ ಮತಾಂತರ ಮಾಡಿಸಿದ ಉದಾಹರಣೆ ಇಲ್ಲವೇ ಇಲ್ಲ. ಲವ್ ಜಿಹಾದ್ ಕೇಸ್ಗಳು ಯಾವಾಗಲೂ ಒನ್ ವೇ ಟ್ರಾಫಿಕ್ ಇದ್ದಂತೆ. ಅಲ್ಲಿ ಯಾವಾಗಲೂ ಹಿಂದೂ ಹುಡುಗಿ ಮುಸ್ಲಿಂ ಹುಡುಗ ಇದೇ ನಡೀತಾ ಇರೋದು. ಆರ್ಫಾ ಖಾನಂ ತರದವರ ವಾದ ಗ್ಯಾಸ್ ಲೈಟಿಂಗ್ ಅಲ್ಲದೆ ಮತ್ತೇನೂ ಅಲ್ಲ. ಬಲಿಪಶುವಾದ ಸಂತ್ರಸ್ತರನ್ನೇ ಕಟಕಟೆಯಲ್ಲಿ ನಿಲ್ಲಿಸಿ ಬಿಡೋದು, ಲವ್ ಜಿಹಾದ್ ಪ್ರಶ್ನಿಸುವವರಿಗೆ ಕೋಮುವಾದಿ ಅಂತ ಹಣೆಪಟ್ಟಿ ಕಟ್ಟಿಬಿಡೋದು. ಹಾಗಾದರೆ ಹೆಣ್ಣು ಮಕ್ಕಳ ಕಂಪ್ಲೇಂಟ್ ಸುಳ್ಳ? ಪೋಷಕರ ನೋವು ಸುಳ್ಳ? ಕೋರ್ಟ್ ತೀರ್ಪುಗಳು ಸುಳ್ಳ? ಇದೆಲ್ಲ ಗೊತ್ತಿದ್ದರೂ ಲವ್ ಜಿಹಾದ್ ಅನ್ನು ವೈಟ್ ವಾಶ್ ಮಾಡೋ ಕೆಲಸ ನಿರಂತರವಾಗಿ ನಡೆದೇ ಇದೆ. ಈ ಬಗ್ಗೆ ಹಿಂದೂ ಸಮಾಜ ಎಚ್ಚೆತ್ತುಕೊಳ್ಳಬೇಕಷ್ಟೇ.